ಓಂ ಶಾಂತಿ. ದಿನಾಂಕ 7/2/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ನಡೆಯುತ್ತಾ ಓಡಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು. ಜ್ಞಾನ ಮತ್ತು ಯೋಗ ಇದೇ ಮುಖ್ಯ 2 ವಸ್ತುಗಳಾಗಿವೆ. ಯೋಗ ಎಂದರೆ ನೆನಪು. ಪ್ರಶ್ನೆ: ಬುದ್ಧಿವಂತ ಮಕ್ಕಳು ಯಾವ ಮಾತನ್ನು ಬಾಯಿಂದ ಮಾತನಾಡುವುದಿಲ್ಲ. ಉತ್ತರ: ನಮಗೆ ಯೋಗ ಕಲಿಸಿ. ಈ ಮಾತನ್ನು ಬುದ್ಧಿವಂತ ಮಕ್ಕಳು ಮಾತನಾಡುವುದಿಲ್ಲ. ತಂದೆಯನ್ನು ನೆನಪು ಮಾಡಲು ಕಲಿಯಬೇಕಿದೆಯೇ? ಓದುವುದಕ್ಕೆ ಹಾಗೂ ಓದಿಸುವುದಕ್ಕೆ ಇದು ಪಾಠಶಾಲೆ ಆಗಿದೆ. ವಿಶೇಷವಾಗಿ ನೆನಪು ಮಾಡಲು ಕುಳಿತುಕೊಳ್ಳಬೇಕು ಎಂದಲ್ಲ. ನೀವು ಕರ್ಮವನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು. ಓಂ ಶಾಂತಿ. ಈಗ ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳು ತಿಳಿದಿದ್ದಾರೆ. ಆತ್ಮೀಯ ತಂದೆ ಈ ರಥದ ಮೂಲಕ ನಮಗೆ ತಿಳಿಸುತ್ತಿದ್ದಾರೆ. ಈಗ ತಂದೆಗೆ ಮಕ್ಕಳಾಗಿರುವಾಗ ಯಾರೇ ಸಹೋದರ ಅಥವಾ ಸಹೋದರಿಗೆ ಬಾಬಾರವರನ್ನು ನೆನಪು ಮಾಡಲು ನನಗೆ ಕಲಿಸಿಕೊಡಿ ಎನ್ನುವುದು ಇದು ತಪ್ಪಾಗುತ್ತದೆ. ನೀವೇನು ಚಿಕ್ಕ ಹೆಣ್ಣು ಮಕ್ಕಳಂತೂ ಅಲ್ಲ ತಾನೆ? ಇದನ್ನಂತೂ ತಿಳಿದುಕೊಂಡಿದ್ದೀರಿ. ಆತ್ಮ ಮುಖ್ಯವಾಗಿದೆ. ಅದು ಅವಿನಾಶಿಯಾಗಿದೆ. ಶರೀರ ವಿನಾಶಿ ಆಗಿದೆ. ದೊಡ್ಡದಂತೂ ಆತ್ಮ ಆಯಿತಲ್ಲವೇ? ಅಜ್ಞಾನ ಕಾಲದಲ್ಲಿ ಈ ಜ್ಞಾನ ಯಾರಿಗೂ ಇರುವುದಿಲ್ಲ. ನಾವಾತ್ಮ ಆಗಿದ್ದೇವೆ, ಶರೀರದ ಮೂಲಕ ಮಾತನಾಡುತ್ತೇವೆ ಎಂದು. ದೇಹ ಅಭಿಮಾನದಲ್ಲಿ ಬಂದು ಹೇಳುತ್ತಾರೆ, ನಾನು ಇದನ್ನು ಮಾಡುತ್ತೇನೆ. ಈಗ ನೀವು ದೇಹಿ ಅಭಿಮಾನಿ ಆಗಿದ್ದೀರಿ. ತಿಳಿದುಕೊಂಡಿದ್ದೀರಿ. ಆತ್ಮ ಹೇಳುತ್ತದೆ, ನಾನು ಈ ಶರೀರದ ಮೂಲಕ ಮಾತನಾಡುತ್ತೇನೆ, ಕರ್ಮ ಮಾಡುತ್ತೇನೆ. ಆತ್ಮ ಪುರುಷ ಆಗಿದೆ. ತಂದೆ ತಿಳಿಸುತ್ತಾರೆ, ಈ ಮಾತನ್ನು ಬಹಳ ಬಾರಿ ಕೇಳಿದ್ದೇನೆ. ನಮ್ಮನ್ನು ಯೋಗದಲ್ಲಿ ಕೂರಿಸಿ ಎನ್ನುತ್ತಾರೆ. ಎದುರಿನಲ್ಲಿ ಒಬ್ಬರು ಕುಳಿತುಕೊಳ್ಳುತ್ತಾರೆ. ಆ ಆಲೋಚನೆಯಿಂದ ನಾವು ಸಹ ಬಾಬಾನ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೇವೆ. ಇವರೂ ಸಹ ಕುಳಿತುಕೊಳ್ಳುತ್ತಾರೆ. ಈ ಪಾಠಶಾಲೆ ಇದಕ್ಕಾಗಿ ಅಲ್ಲ. ಪಾಠಶಾಲೆ ಅಂತೂ ಓದುವುದಕ್ಕಾಗಿ ಇದೆ. ಉಳಿದಂತೆ ಇಲ್ಲಿಯೇ ಕುಳಿತುಕೊಂಡು ಕೇವಲ ನೆನಪು ಮಾಡಬೇಕು ಎಂದಲ್ಲ. ತಂದೆ ಅಂತೂ ತಿಳಿಸಿದ್ದಾರೆ, ನಡೆಯುತ್ತಾ ತಿರುಗಾಡುತ್ತಾ ಏಳುತ್ತಾ ಕೂರುತ್ತಾ ತಂದೆಯನ್ನು ನೆನಪು ಮಾಡಿ. ಇದಕ್ಕಾಗಿ ವಿಶೇಷವಾಗಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ರಾಮ ರಾಮ ಎನ್ನಿ ಎಂದು ಕೆಲವರು ಹೇಳುತ್ತಾರೆ. ರಾಮ ರಾಮ ಎಂದು ಹೇಳದೆ ನೆನಪು ಮಾಡಲು ಸಾಧ್ಯ ಇಲ್ಲವೇ? ನೆನಪನ್ನಂತೂ ನಡೆಯುತ್ತಾ ತಿರುಗಾಡುತ್ತಾ ಮಾಡಬಹುದು. ನೀವು ಸಹ ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು. ಪ್ರಿಯತಮೆ ಪ್ರಿಯತಮನನ್ನು ವಿಶೇಷವಾಗಿ ಕುಳಿತು ಒಬ್ಬರು ಮತ್ತೊಬ್ಬರನ್ನು ನೆನಪು ಮಾಡುವುದಿಲ್ಲ. ಕೆಲಸ, ಕಾರ್ಯ, ವ್ಯವಹಾರ ಇತ್ಯಾದಿಯನ್ನೆಲ್ಲ ಮಾಡಬೇಕು. ಎಲ್ಲವನ್ನೂ ಮಾಡುತ್ತಾ ತನ್ನ ಪ್ರಿಯತಮನನ್ನು ನೆನಪು ಮಾಡುತ್ತೀರಿ. ಅವರನ್ನು ನೆನಪು ಮಾಡಲು ವಿಶೇಷವಾಗಿ ಎಲ್ಲಿಯಾದರೂ ಹೋಗಿ ಕುಳಿತುಕೊಳ್ಳಬೇಕು ಎಂದಲ್ಲ. ನೀವು ಮಕ್ಕಳು ಗೀತೆ ಅಥವಾ ಕವಿತೆಗಳು ಇತ್ಯಾದಿಯನ್ನು ತಿಳಿಸುತ್ತೀರಿ. ಆಗ ಇದು ಭಕ್ತಿ ಮಾರ್ಗದ್ದಾಗಿದೆ ಎಂದು ಬಾಬಾ ಹೇಳಿಬಿಡುತ್ತಾರೆ. ಶಾಂತಿ ದೇವ ಎಂದು ಹೇಳುತ್ತಾರೆ. ಅಂದ ಹಾಗೆ ಪರಮಾತ್ಮನನ್ನೇ ನೆನಪು ಮಾಡುತ್ತಾರೆ, ಶ್ರೀಕೃಷ್ಣನನ್ನು ಅಲ್ಲ. ಡ್ರಾಮಾನುಸಾರವಾಗಿ ಆತ್ಮ ಅಶಾಂತವಾಗಿದೆ. ಆದ್ದರಿಂದ ತಂದೆಯನ್ನು ಕೂಗುತ್ತದೆ. ಏಕೆಂದರೆ ಶಾಂತಿ, ಸುಖ, ಜ್ಞಾನದ ಸಾಗರ ಅವರಾಗಿದ್ದಾರೆ. ಜ್ಞಾನ ಮತ್ತು ಯೋಗ 2 ಮುಖ್ಯ ವಸ್ತುಗಳಾಗಿವೆ. ಯೋಗ ಅಂದರೆ ನೆನಪು. ಅವರುಗಳ ಹಠಯೋಗ ಪೂರ್ಣವೇ ಬೇರೆ ಆಗಿದೆ. ನಿಮ್ಮದು ರಾಜಯೋಗ ಆಗಿದೆ. ತಂದೆಯನ್ನು ನೆನಪು ಮಾಡಬೇಕಷ್ಟೇ. ತಂದೆಯ ಮೂಲಕ ನೀವು ತಂದೆಯನ್ನು ತಿಳಿಯುವುದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ನಮಗೆ ಎಲ್ಲದಕ್ಕಿಂತ ಹೆಚ್ಚಿನ ಖುಷಿ ಇದೆ. ನಮಗೆ ಭಗವಂತ ಓದಿಸುತ್ತಾರೆ ಎಂದು. ಮೊಟ್ಟಮೊದಲು ಭಗವಂತನದ್ದು ಪೂರ್ಣ ಪರಿಚಯ ಇರಬೇಕು. ಆ ರೀತಿ ಎಂದಿಗೂ ತಿಳಿಯಬಾರದು. ಹೇಗೆ ಆತ್ಮ ನಕ್ಷತ್ರ ಆಗಿದೆ, ಅದೇ ರೀತಿ ಭಗವಂತನು ನಕ್ಷತ್ರ ಆಗಿದ್ದಾರೆ ಎಂದು. ಅವರು ಕೂಡ ಆತ್ಮ ಆಗಿದ್ದಾರೆ. ಆದರೆ
ಅವರಿಗೆ ಪರಮ ಆತ್ಮ ಸುಪ್ರೀಂ ಸೋಲ್ ಎನ್ನುತ್ತಾರೆ. ಅವರು ಎಂದಿಗೂ ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳುವುದಿಲ್ಲ. ಅವರು ಜನನ ಮರಣದಲ್ಲಿ ಬರುತ್ತಾರೆ ಎಂದಲ್ಲ. ಇಲ್ಲ, ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ. ಸ್ವಯಂ ಬಂದು ನಾನು ಹೇಗೆ ಬರುತ್ತೇನೆಂದು ತಿಳಿಸುತ್ತಾರೆ. ತ್ರಿಮೂರ್ತಿಯ ಗಾಯನ ಸಹ ಭಾರತದಲ್ಲಿ ಇದೆ. ತ್ರಿಮೂರ್ತಿ ಬ್ರಹ್ಮ, ವಿಷ್ಣು, ಶಂಕರನ ಚಿತ್ರವನ್ನೂ ಸಹ ತೋರಿಸುತ್ತಾರೆ. ಶಿವ ಪರಮಾತ್ಮೈ ನಮಃ ಎನ್ನುತ್ತಾರಲ್ಲವೇ, ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನೇ ಮರೆತು ಹೋಗಿದ್ದಾರೆ. ಕೇವಲ ತ್ರಿಮೂರ್ತಿಯ ಚಿತ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಮೇಲೆ ಶಿವನಂತೂ ಖಂಡಿತ ಇರಬೇಕು. ಇದರಿಂದ ಇದನ್ನು ತಿಳಿಯಲಿ ಇವರ ರಚಯಿತ ಶಿವನಾಗಿದ್ದಾರೆ. ರಚನೆಯಿಂದ ಎಂದಿಗೂ ಆಸ್ತಿ ಸಿಗಲು ಸಾಧ್ಯವಿಲ್ಲ. ನೀವು ತಿಳಿದಿದ್ದೀರಿ, ಬ್ರಹ್ಮನಿಂದ ಯಾವುದೇ ಆಸ್ತಿ ಸಿಗುವುದಿಲ್ಲ. ವಿಷ್ಣುಗಂತೂ ವಜ್ರವೈಡೂರ್ಯದ ಕಿರೀಟ ಇದೆ ಅಲ್ಲವೇ? ಶಿವಬಾಬಾನ ಮೂಲಕ ನಂತರ ಪೈಸೆಗೂ ಬೆಲೆ ಇಲ್ಲದವರಿಂದ ಬೆಲೆ ಉಳ್ಳವರಾಗಿದ್ದಾರೆ. ಶಿವನ ಚಿತ್ರ ಇಲ್ಲದೇ ಇರುವುದರಿಂದ ಪೂರ್ಣ ಖಂಡನೆ ಆಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಇದು ಅವರ ರಚನೆ ಆಗಿದೆ. ಈಗ ನೀವು ಮಕ್ಕಳಿಗೆ 21 ಜನ್ಮಕ್ಕಾಗಿ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ. ಭಲೆ ಅಲ್ಲಿ ಎಷ್ಟೇ ಆದರೂ ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆಂದು ತಿಳಿಯುತ್ತಾರೆ. ಅಲ್ಲಿ ಇದು ಗೊತ್ತಿರುವುದಿಲ್ಲ. ಇದು ವಿಶ್ವಪಿತ ತಂದೆಯಿಂದ ಪಡೆದಿರುವ ಪ್ರಾರಬ್ಧ ಆಗಿದೆ ಎಂದು. ನಿಮಗೆ ಇದು ಈಗ ಗೊತ್ತಾಗಿದೆ. ಈಗಿನ ಸಂಪಾದನೆ ಅಲ್ಲಿ 21 ಜನ್ಮ ನಡೆಯುತ್ತದೆ ಎಂದು. ಅಲ್ಲಿ ಇದು ಗೊತ್ತಿರುವುದಿಲ್ಲ. ಈ ಜ್ಞಾನ ಸ್ವಲ್ಪನೂ ಗೊತ್ತಿರುವುದಿಲ್ಲ. ಈ ಜ್ಞಾನ ದೇವತೆಗಳಲ್ಲಿಯೂ ಇಲ್ಲ, ಶೂದ್ರರಲ್ಲಿಯೂ ಇರುವುದಿಲ್ಲ. ಈ ಜ್ಞಾನ ಇರುವುದೇ ನೀವು ಬ್ರಾಹ್ಮಣರಲ್ಲಿ. ಇದು ಆತ್ಮೀಯ ಜ್ಞಾನ ಆಗಿದೆ. ಸ್ಪಿರಿಚುವಲ್ನ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ. ಡಾಕ್ಟರ್ ಆಫ್ ಫಿಲಾಸಫಿ ಎನ್ನುತ್ತಾರೆ. ಡಾಕ್ಟರ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್ ಒಬ್ಬರೇ ತಂದೆ ಆಗಿದ್ದಾರೆ. ತಂದೆಗೆ ಸರ್ಜನ್ ಎಂದು ಕರೆಯುತ್ತಾರಲ್ಲವೇ? ಸಾಧು, ಸನ್ಯಾಸಿ ಇತ್ಯಾದಿ ಯಾರಾದರೂ ಸರ್ಜನ್ ಆಗಿರುವರೆ. ವೇದ, ಶಾಸ್ತ್ರ ಇತ್ಯಾದಿಯನ್ನು ಓದುವವರಿಗೆ ಡಾಕ್ಟರ್ ಎನ್ನುವುದಿಲ್ಲ. ಭಲೆ ಬಿರುದನ್ನೂ ಸಹ ಕೊಟ್ಟು ಬಿಡುತ್ತಾರೆ. ಆದರೆ ವಾಸ್ತವದಲ್ಲಿ ಆತ್ಮೀಯ ಸರ್ಜನ್ ಒಬ್ಬ ತಂದೆ ಆಗಿದ್ದಾರೆ. ಅವರು ಆತ್ಮಕ್ಕೆ ಇಂಜೆಕ್ಷನ್ ಹಾಕುತ್ತಾರೆ. ಅದು ಭಕ್ತಿ ಆಗಿದೆ. ಅವರುಗಳಿಗೆ ಹೇಳಬೇಕು ಡಾಕ್ಟರ್ ಆಫ್ ಭಕ್ತಿ ಅಥವಾ ಶಾಸ್ತ್ರಗಳ ಜ್ಞಾನವನ್ನು ಕೊಡುತ್ತಾರೆ. ಅದರಿಂದ ಏನೂ ಲಾಭ ಆಗುವುದಿಲ್ಲ. ಕೆಳಗೆ ಬೀಳುತ್ತಲೇ ಹೋಗುತ್ತಾರೆ. ಅಂದ ಮೇಲೆ ಅದಕ್ಕೆ ಡಾಕ್ಟರ್ ಎಂದು ಹೇಗೆ ಹೇಳುತ್ತೀರಿ? ಡಾಕ್ಟರ್ನಿಂದಂತೂ ಲಾಭ ಆಗುತ್ತದಲ್ಲವೇ? ಈ ತಂದೆ ಅಂತೂ ಅವಿನಾಶಿ ಜ್ಞಾನದ ಸರ್ಜನ್ ಆಗಿದ್ದಾರೆ. ಯೋಗ ಬಲದಿಂದ ನೀವು ಸದಾ ಆರೋಗ್ಯವಂತರಾಗುತ್ತೀರಿ. ಇದನ್ನಂತೂ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಹೊರಗಿನವರಿಗೇನು ಗೊತ್ತು? ಅವರಿಗೆ ಅವಿನಾಶಿ ಸರ್ಜನ್ ಎನ್ನುತ್ತಾರೆ. ಆತ್ಮಗಳಲ್ಲಿ ಯಾವ ವಿಕಾರಗಳ ಮಿಶ್ರಣ ಸೇರಿದೆ ಅದನ್ನು ತೆಗೆಯುವುದು, ಪತಿತರನ್ನು ಪಾವನ ಮಾಡಿ ಸದ್ಗತಿ ನೀಡುವುದು, ಇದು ತಂದೆಯಲ್ಲಿ ಶಕ್ತಿ ಇದೆ. ಸರ್ವಶಕ್ತಿವಂತ ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಸರ್ವಶಕ್ತಿವಂತ ಎಂದು ಯಾವುದೇ ಮನುಷ್ಯನಿಗೆ ಹೇಳಲು ಸಾಧ್ಯವಿಲ್ಲ. ಅಂದ ಮೇಲೆ ತಂದೆ ಯಾವ ಶಕ್ತಿಯನ್ನು ತೋರಿಸುತ್ತಾರೆ? ಸರ್ವರಿಗೂ ತನ್ನ ಶಕ್ತಿಯಿಂದ ಸದ್ಗತಿ ಕೊಟ್ಟು ಬಿಡುತ್ತಾರೆ. ಅವರಿಗೆ ಡಾಕ್ಟರ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್ ಎನ್ನುತ್ತಾರೆ. ಡಾಕ್ಟರ್ ಆಫ್ ಫಿಲಾಸಫಿ ಇದಂತೂ ಅನೇಕ ಮನುಷ್ಯರು ಆಗಿದ್ದಾರೆ. ಸ್ಪಿರಿಚುವಲ್ ಡಾಕ್ಟರ್ ಒಬ್ಬರಾಗಿದ್ದಾರೆ. ಅಂದ ಮೇಲೆ ಈಗ ತಂದೆ ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ತಂದೆ ಆದ ನನ್ನನ್ನು ನೆನಪು ಮಾಡಿ ಹಾಗೂ ಪವಿತ್ರರಾಗಿ. ನಾನು ಬಂದಿರುವುದೇ ಪವಿತ್ರ ಜಗತ್ತಿನ ಸ್ಥಾಪನೆ ಮಾಡಲು. ಕೇವಲ ನೀವೇಕೆ ಪತಿತರಾಗುತ್ತೀರಿ? ಪಾವನರಾಗಿ ಪತಿತರಾಗದಿರಿ. ಎಲ್ಲ ಆತ್ಮಗಳಿಗೆ ತಂದೆಯ ನಿರ್ದೇಶನ ಇದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ಭಲೆ ಬ್ರಹ್ಮಚಾರಿ ಆಗಿ ಆಗ ನಂತರ ಪವಿತ್ರ ಜಗತ್ತಿನ ಮಾಲೀಕರಾಗಬಹುದು. ಇಷ್ಟು ಜನ್ಮ ಯಾವ ಪಾಪ ಮಾಡಿದ್ದೀರಿ? ಈಗ ನನ್ನನ್ನು ನೆನಪು ಮಾಡುವುದರಿಂದ ಪಾಪ ಭಸ್ಮವಾಗುತ್ತದೆ. ಮೂಲವತನದಲ್ಲಿ ಪವಿತ್ರ ಆತ್ಮಗಳೇ ಇರುತ್ತಾರೆ. ಪತಿತರ್ಯಾರೂ ಹೋಗಲು ಸಾಧ್ಯವಿಲ್ಲ.
ಬುದ್ಧಿಯಲ್ಲಿ ಇದನ್ನಂತೂ ನೆನಪಿಟ್ಟುಕೊಳ್ಳಲೇಬೇಕು. ಬಾಬಾ ನಮಗೆ ಓದಿಸುತ್ತಾರೆ. ವಿದ್ಯಾರ್ಥಿ ಈ ರೀತಿ ಹೇಳುತ್ತಾರೇನು, ನಮಗೆ ಟೀಚರ್ನ ನೆನಪು ಕಲಿಸಿಕೊಡಿ ಎಂದು. ನೆನಪು ಕಲಿಸುವ ಅವಶ್ಯಕತೆ ಏನಿದೆ? ಇಲ್ಲಿ ಗದ್ದಿಯ ಮೇಲೆ ಯಾರಾದರೂ ಕುಳಿತುಕೊಂಡರೆ ಅಡ್ಡಿಯಿಲ್ಲ. ನಮ್ಮ ತಂದೆಯನ್ನು ನೆನಪು ಮಾಡಬೇಕು. ನೀವು ಇಡೀ ದಿನ ಕೆಲಸ ವ್ಯವಹಾರದಲ್ಲಿ ಇರುತ್ತೀರಿ, ಆಗ ಮರೆತು ಹೋಗುತ್ತೀರಿ. ಆದ್ದರಿಂದ ಇಲ್ಲಿ ಕೂರಿಸಲಾಗುತ್ತದೆ. ಇಲ್ಲಿ 10-15 ನಿಮಿಷ ಸಹ ನೆನಪು ಮಾಡಿ. ನೀವು ಮಕ್ಕಳಂತೂ ಕೆಲಸ ಕಾರ್ಯ ಮಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಅರ್ಧ ಕಲ್ಪದ ನಂತರ ಪ್ರಿಯತಮ ಸಿಕ್ಕಿದ್ದಾರೆ. ಈಗ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಆತ್ಮದ ತುಕ್ಕು ಬಿಟ್ಟು ಹೋಗುತ್ತದೆ. ಹಾಗೂ ನೀವು ವಿಶ್ವದ ಮಾಲೀಕರಾಗುತ್ತೀರೆಂದರೆ ಏಕೆ ನೆನಪು ಮಾಡಬಾರದು? ಸ್ತ್ರೀಗೆ ಯಾವಾಗ ಕಂಕಣ ಕಟ್ಟಿಸುತ್ತಾರೆ, ಆಗ ಆಕೆಗೆ ಹೇಳುತ್ತಾರೆ, ಪತಿ ನಿನ್ನ ಗುರು ಈಶ್ವರ ಎಲ್ಲವೂ ಆಗಿದ್ದಾನೆ. ಆದರೆ ಅವರಂತೂ ಎಷ್ಟೇ ಆದರೂ ಮಿತ್ರ, ಸಂಬಂಧಿ, ಗುರು ಇತ್ಯಾದಿ ಅನೇಕರನ್ನು ನೆನಪು ಮಾಡುತ್ತಾರೆ. ಅದಂತೂ ದೇಹಧಾರಿಯ ನೆನಪಾಯಿತು. ಇವರಂತೂ ಪತಿಯರ ಪತಿ ಆಗಿದ್ದಾರೆ, ಅವರನ್ನು ನೆನಪು ಮಾಡಬೇಕು. ಕೆಲವರು ಹೇಳುತ್ತಾರೆ, ನಮ್ಮನ್ನು ಏಕಾಂತದಲ್ಲಿ ಕೂರಿಸಿ, ಆದರೆ ಇದರಿಂದ ಏನಾಗುತ್ತದೆ? 10 ನಿಮಿಷ ಇಲ್ಲಿ ಕುಳಿತುಕೊಳ್ಳುತ್ತಾರೆ, ಆಗ ಏಕರಸವಾಗಿ ಕುಳಿತುಕೊಂಡಿದ್ದಾರೆ. ಆ ರೀತಿ ತಿಳಿಯಬೇಡಿ. ಭಕ್ತಿ ಮಾರ್ಗದಲ್ಲಿ ಯಾರನ್ನಾದರೂ ಪೂಜೆ ಮಾಡಲು ಕೂರುತ್ತಾರೆ, ಆಗ ಬುದ್ಧಿ ಬಹಳ ಅಲೆದಾಡುತ್ತಿರುತ್ತದೆ. ನವವಿಧ ಭಕ್ತಿ ಮಾಡುವವರಿಗೆ ಇದೇ ಗುನುಗು ಹಿಡಿದಿರುತ್ತದೆ, ನಮಗೆ ಸಾಕ್ಷಾತ್ಕಾರ ಆಗಲಿ ಎಂದು. ಆ ಆಸೆಯನ್ನು ತೆಗೆದುಕೊಂಡು ಕುಳಿತಿರುತ್ತಾರೆ. ಒಬ್ಬರ ಪ್ರೀತಿಯಲ್ಲಿ ಲವಲೀನರಾಗುತ್ತಾರೆ, ಆಗ ಸಾಕ್ಷಾತ್ಕಾರವಾಗುತ್ತದೆ. ಅದಕ್ಕೆ ನವವಿಧ ಭಕ್ತಿ ಎನ್ನುತ್ತಾರೆ. ಆ ಭಕ್ತಿ ಹೇಗಿದೆ ಎಂದರೆ ಪ್ರಿಯತಮ ಪ್ರಿಯತಮೆ ಇದ್ದಂತೆ. ತಿನ್ನುತ್ತಾ ಕುಡಿಯುತ್ತಾ ಬುದ್ಧಿಯಲ್ಲಿ ನೆನಪಿರುತ್ತದೆ. ಅದರಲ್ಲಿ ವಿಕಾರದ ವಿಚಾರ ಇರುವುದಿಲ್ಲ. ಶರೀರದ ಮೇಲೆ ಪ್ರೀತಿ ಆಗುತ್ತದೆ. ಒಬ್ಬರು ಮತ್ತೊಬ್ಬರನ್ನು ನೋಡದೆ ಇರುವುದಕ್ಕೆ ಸಾಧ್ಯವಿಲ್ಲ. ಈಗ ನೀವು ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಹೇಗೆ ನೀವು 84 ಜನ್ಮವನ್ನು ತೆಗೆದುಕೊಂಡಿದ್ದೀರಿ. ಬೀಜವನ್ನು ನೆನಪು ಮಾಡುವುದರಿಂದ ಪೂರ್ಣ ವೃಕ್ಷ ನೆನಪಿಗೆ ಬರುತ್ತದೆ. ಇದು ವೆರೈಟಿ ಧರ್ಮಗಳ ವೃಕ್ಷ ಆಗಿದೆ. ಇದು ಕೇವಲ ನಿಮ್ಮ ಬುದ್ಧಿಯಲ್ಲಿಯೇ ಇದೆ. ಭಾರತ ಗೋಲ್ಡನ್ ಏಜ್ನಲ್ಲಿತ್ತು, ಈಗ ಐರನ್ ಏಜ್ನಲ್ಲಿದೆ. ಈ ಆಂಗ್ಲ ಭಾಷೆಯ ಅಕ್ಷರ ಚೆನ್ನಾಗಿದೆ. ಇದರ ಅರ್ಥವನ್ನು ಚೆನ್ನಾಗಿ ತೆಗೆಯುತ್ತಾರೆ. ಆತ್ಮ ಸತ್ಯ ಚಿನ್ನ ಆಗುತ್ತದೆ, ನಂತರ ಅದರಲ್ಲಿ ಮಿಶ್ರಣ ಸೇರುತ್ತದೆ. ಈಗ ಸಂಪೂರ್ಣ ಸುಳ್ಳಿನದ್ದು ಆಗಿದೆ. ಇದಕ್ಕೆ ಐರನ್ ಏಜ್ಡ್ ಎನ್ನುತ್ತಾರೆ. ಆತ್ಮಗಳು ಐರನ್ ಏಜ್ಡ್ ಆಗಿರುವುದರಿಂದ ಅದೇ ರೀತಿ ಆಗಿ ಹೋಗಿದೆ. ಈಗ ತಂದೆ ಹೇಳುತ್ತಾರೆ, ನಾನು ಪತಿತ ಪಾವನ ಆಗಿದ್ದೇನೆ, ನನ್ನೊಬ್ಬನನ್ನು ನೆನಪು ಮಾಡಿ. ನೀವು ನನ್ನನ್ನು ಕರೆದಿರುವುದೇ ಪತಿತ ಪಾವನ ಬಾ ಎಂದು. ನಾನು ಕಲ್ಪ ಕಲ್ಪ ಬಂದು ನಿಮಗೆ ಈ ಯುಕ್ತಿಯನ್ನು ತಿಳಿಸುತ್ತೇನೆ. ಮನ್ಮನಾಭವ ಮಧ್ಯಾಜೀಭವ, ಅರ್ಥಾತ್ ಸ್ವರ್ಗದ ಮಾಲೀಕರಾಗಿ. ಕೆಲವರು ಹೇಳುತ್ತಾರೆ, ನಮಗೆ ಯೋಗದಲ್ಲಿ ಬಹಳ ಮಜಾ ಬರುತ್ತದೆ, ಜ್ಞಾನದಲ್ಲಿ ಅಷ್ಟು ಮಜಾ ಇಲ್ಲ. ಯೋಗ ಮಾಡಿ ತೆರಳುತ್ತೇವೆ, ಯೋಗವೇ ಚೆನ್ನಾಗಿ ಅನಿಸುತ್ತದೆ, ನಮಗಂತೂ ಶಾಂತಿ ಬೇಕು ಎನ್ನುತ್ತಾರೆ. ಸರಿ, ತಂದೆಯನ್ನಂತೂ ಎಲ್ಲಿಯೇ ಕುಳಿತಿದ್ದರೂ ನೆನಪು ಮಾಡಿ. ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ. ಇದರಲ್ಲಿ ಯೋಗ ಕಲಿಸುವ ವಿಚಾರವೇ ಇಲ್ಲ. ತಂದೆಯನ್ನು ನೆನಪು ಮಾಡಬೇಕು. ಆ ರೀತಿ ಅನೇಕರಿದ್ದಾರೆ. ಅವರು ಸೆಂಟರ್ಗೆ ಹೋಗಿ ಅರ್ಧ ಮುಕ್ಕಾಲು ಗಂಟೆ ಕೂರುತ್ತಾರೆ, ನಮಗೆ ಯೋಗ ಮಾಡಿಸಿ ಎನ್ನುತ್ತಾರೆ. ಇಲ್ಲವೆಂದರೆ ಬಾಬಾರವರು ನೆನಪಿನ ಪ್ರೋಗ್ರಾಂ ಕೊಟ್ಟಿದ್ದಾರೆ ಎನ್ನುತ್ತಾರೆ. ಇಲ್ಲಿ ಬಾಬಾ ಹೇಳುತ್ತಾರೆ, ನಡೆಯುತ್ತಾ ತಿರುಗಾಡುತ್ತಾ ನೆನಪಿನಲ್ಲಿರಿ. ನೆನಪು ಮಾಡದೇ ಇರುವುದಕ್ಕಿಂತ ಕುಳಿತುಕೊಳ್ಳುವುದು ಒಳ್ಳೆಯದು. ಬಾಬಾ ನಿಷೇಧಪಡಿಸುವುದಿಲ್ಲ. ಭಲೆ ಇಡೀ ರಾತ್ರಿ ಕುಳಿತುಕೊಳ್ಳಿ, ಆದರೆ ಕೇವಲ ರಾತ್ರಿಯಲ್ಲಿಯೇ ನೆನಪು ಮಾಡಬೇಕು. ಆ ರೀತಿ ಅಭ್ಯಾಸವನ್ನಿಟ್ಟುಕೊಳ್ಳಬಾರದು.
ಕೆಲಸ ಕಾರ್ಯ ಮಾಡುತ್ತಾ ನೆನಪು ಮಾಡಬೇಕು. ಈ ಅಭ್ಯಾಸವನ್ನಿಟ್ಟುಕೊಳ್ಳಬೇಕು. ಇದರಲ್ಲಿ ಬಹಳ ಶ್ರಮ ಇದೆ. ಪದೇ ಪದೇ ಬುದ್ಧಿ ಬೇರೆ ಕಡೆ ಓಡಿ ಹೋಗುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ಬುದ್ಧಿ ಅಲೆದಾಡುತ್ತದೆ. ನಂತರ ತನಗೆ ಜಿಗುಟಿಕೊಳ್ಳುತ್ತಾರೆ. ಸತ್ಯ ಭಕ್ತರು ಯಾರಿರುತ್ತಾರೆ ಅವರ ವಿಚಾರವನ್ನು ಬಾಬಾ ಮಾತನಾಡುತ್ತಾರೆ. ಅಂದ ಮೇಲೆ ಇಲ್ಲಿಯೂ ಸಹ ತನ್ನ ಜೊತೆ ಹೀಗೆಲ್ಲ ಮಾತುಗಳನ್ನಾಡಬೇಕು. ಬಾಬಾರವರನ್ನು ಏಕೆ ನೆನಪು ಮಾಡಲಿಲ್ಲ? ನೆನಪು ಮಾಡುವುದಿಲ್ಲವೆಂದರೆ ವಿಶ್ವದ ಮಾಲೀಕರು ಹೇಗೆ ಆಗುತ್ತೇವೆ? ಪ್ರಿಯತಮ ಪ್ರಿಯತಮೆ ಅಂತೂ ನಾಮರೂಪದಲ್ಲಿ ಸಿಲುಕಿಕೊಂಡಿರುತ್ತಾರೆ. ಇಲ್ಲಂತೂ ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ. ನಾವಾತ್ಮ ಈ ಶರೀರದಿಂದ ಬೇರೆ ಆಗಿದ್ದೇವೆ. ಶರೀರದಲ್ಲಿ ಬರುವುದರಿಂದ ಕರ್ಮ ಮಾಡಬೇಕಾಗುತ್ತದೆ. ಅನೇಕರು ಈ ರೀತಿಯೂ ಇದ್ದಾರೆ. ನಮಗೆ ಸಾಕ್ಷಾತ್ಕಾರ ಆಗಲಿ ಎನ್ನುತ್ತಾರೆ. ಈಗ ಸಾಕ್ಷಾತ್ಕಾರವನ್ನೇನು ಮಾಡುತ್ತೀರಿ? ಅವರಂತೂ ಬಿಂದು ಆಗಿದ್ದಾರಲ್ಲವೇ? ಒಳ್ಳೆಯದು. ಕೆಲವರು ಹೇಳುತ್ತಾರೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಾಡಬೇಕು ಎಂದು. ಶ್ರೀಕೃಷ್ಣನದಂತೂ ಚಿತ್ರ ಸಹ ಇದೆ ಅಲ್ಲವೇ? ಯಾರು ಜಡವಾಗಿದ್ದಾರೆ ಅವರನ್ನೇ ನಂತರ ಚೈತನ್ಯದಲ್ಲಿ ನೋಡುತ್ತೀರಿ. ಇದರಿಂದ ಲಾಭವೇನೂ ಆಯಿತು? ಸಾಕ್ಷಾತ್ಕಾರದಿಂದ ಲಾಭವಾದರೂ ಏನಿದೆ? ನೀವು ತಂದೆಯನ್ನು ನೆನಪು ಮಾಡಿ. ಆಗ ಆತ್ಮ ಪವಿತ್ರವಾಗುತ್ತದೆ. ನಾರಾಯಣನ ಸಾಕ್ಷಾತ್ಕಾರ ಆಗುವುದರಿಂದ ನಾರಾಯಣ ಆಗುತ್ತಾರೆಯೇ? ನೀವು ತಿಳಿದುಕೊಂಡಿದ್ದೀರಿ. ನಮ್ಮ ಗುರಿ ಉದ್ದೇಶ ಲಕ್ಷ್ಮೀನಾರಾಯಣ ಆಗುವುದೇ ಆಗಿದೆ. ಆದರೆ ಓದದ ಹೊರತಾಗಿ ಆಗುವುದಕ್ಕೆ ಸಾಧ್ಯವಿಲ್ಲ. ಓದಿ ಬುದ್ಧಿವಂತರಾಗಿ ಪ್ರಜೆಯನ್ನೂ ಸಹ ಮಾಡಿಕೊಳ್ಳಿ. ಆಗ ಲಕ್ಷ್ಮೀನಾರಾಯಣರಾಗುತ್ತೀರಿ. ಶ್ರಮ ಇದೆ. ಗೌರವಾನ್ವಿತ ತೇರ್ಗಡೆ ಹೊಂದಿದರೆ ಧರ್ಮರಾಜನ ಶಿಕ್ಷೆ ಸಿಗುವುದಿಲ್ಲ. ಈ ಅಚ್ಚುಮೆಚ್ಚಿನ ಮಗ ಸಹ ಜೊತೆಯಲ್ಲಿದ್ದಾರೆ. ಇವರೂ ಸಹ ಹೇಳುತ್ತಾರೆ ನೀವು ತೀಕ್ಷ್ಣವಾಗಿ ಹೋಗಬಹುದು ಎಂದು. ಬಾಬಾರವರ ಮೇಲಂತೂ ಎಷ್ಟೊಂದು ಹೊರೆ ಇದೆ. ಇಡೀ ದಿನ ಎಷ್ಟೊಂದು ಆಲೋಚನೆ ಮಾಡಬೇಕಾಗುತ್ತದೆ. ನಾವು ಇಷ್ಟು ನೆನಪು ಮಾಡಲು ಸಾಧ್ಯವಿಲ್ಲ. ಭೋಜನ ಸ್ವೀಕರಿಸುವ ಸಮಯ ಸ್ವಲ್ಪ ನೆನಪು ಇರುತ್ತದೆ. ನಂತರ ಮರೆತು ಹೋಗುತ್ತದೆ. ಬಾಬಾ ಹಾಗೂ ನಾನು ಪರಿಕ್ರಮಣ ಮಾಡುತ್ತೇವೆಂದು ತಿಳಿಯುತ್ತೇನೆ. ಪರಿಕ್ರಮಣ ಮಾಡುತ್ತಾ ಮಾಡುತ್ತಾ ಬಾಬಾರವರನ್ನು ಮರೆತು ಹೋಗುತ್ತೇನೆ. ನೆನಪು ಜಾರಿ ಹೋಗುವಂಥದ್ದು ಆಗಿದೆ. ಪದೇ ಪದೇ ನೆನಪು ಜಾರಿ ಹೋಗುತ್ತದೆ. ಇದರಲ್ಲಿ ಬಹಳ ಶ್ರಮ ಇದೆ. ನೆನಪಿನಿಂದಲೇ ಆತ್ಮ ಪವಿತ್ರ ಆಗಬೇಕು. ಅನೇಕರಿಗೆ ಓದಿಸಿದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಯಾರು ಚೆನ್ನಾಗಿ ತಿಳಿಯುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಪ್ರದರ್ಶನಿಯಲ್ಲಿ ಎಷ್ಟೊಂದು ಪ್ರಜೆ ತಯಾರಾಗುತ್ತಾರೆ. ನೀವು ಒಬ್ಬೊಬ್ಬರು ಲಕ್ಷಾಂತರ ಮಂದಿಯ ಸೇವೆ ಮಾಡುತ್ತೀರಿ. ಹಾಗೂ ನಂತರ ತನ್ನದೂ ಸಹ ಸ್ಥಿತಿ ಅದೇ ರೀತಿ ಇರಬೇಕು. ಕರ್ಮಾತೀತ ಸ್ಥಿತಿ ಆದರೆ ನಂತರ ಶರೀರ ಇರುವುದಿಲ್ಲ. ಮುಂದೆ ಸಾಗುತ್ತಾ ತಿಳಿಯುತ್ತೀರಿ. ಈಗ ಯುದ್ಧ ಜೋರಾಗಿ ಆಗುತ್ತದೆ. ನಂತರ ಸಾಕಷ್ಟು ಮಂದಿ ನಿಮ್ಮ ಬಳಿ ಬರುತ್ತಿರುತ್ತಾರೆ. ಮಹಿಮೆ ಹೆಚ್ಚುತ್ತಾ ಹೋಗುತ್ತದೆ. ಅಂತ್ಯದಲ್ಲಿ ಸನ್ಯಾಸಿಯರೂ ಸಹ ಬರುತ್ತಾರೆ. ತಂದೆಯನ್ನು ನೆನಪು ಮಾಡಲು ತೊಡಗುತ್ತಾರೆ. ಅವರ ಪಾತ್ರವೇ ಮುಕ್ತಿಧಾಮಕ್ಕೆ ಹೋಗುವುದಾಗಿದೆ. ಜ್ಞಾನವನ್ನಂತೂ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಸಂದೇಶ ಎಲ್ಲಾ ಆತ್ಮಗಳವರೆಗೂ ತಲುಪಬೇಕು. ದಿನಪತ್ರಿಕೆಗಳ ಮೂಲಕ ಅನೇಕರು ಕೇಳುತ್ತಾರೆ. ಎಷ್ಟೊಂದು ಹಳ್ಳಿಯಿದೆ. ಎಲ್ಲರಿಗೂ ಸಂದೇಶ ಕೊಡಬೇಕು. ಮೆಸೆಂಜರ್ ಪೈಗಂಬರ್ ನೀವೇ ಆಗಿದ್ದೀರಿ. ಪತಿತರಿಂದ ಪಾವನ ಮಾಡುವಂಥವರಂತೂ ತಂದೆಯ ಹೊರತಾಗಿ ಬೇರೆ ಯಾರೂ ಇಲ್ಲ. ಧರ್ಮಸ್ಥಾಪಕರು ಯಾರನ್ನಾದರೂ ಪಾವನ ಮಾಡುತ್ತಾರೆ ಎಂದಲ್ಲ. ಅವರ ಧರ್ಮವಂತೂ ವೃದ್ಧಿಯನ್ನು ಹೊಂದಬೇಕು. ಅವರು ಹಿಂತಿರುಗಿ ಹೋಗುವ ದಾರಿಯನ್ನು ಹೇಗೆ ತಿಳಿಸುತ್ತಾರೆ? ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ. ನೀವು ಮಕ್ಕಳು ಈಗ ಖಂಡಿತ ಪವಿತ್ರರಾಗಬೇಕು. ಅನೇಕರಿದ್ದಾರೆ ಅವರು ಪವಿತ್ರರಾಗುವುದಿಲ್ಲ. ಕಾಮ ಮಹಾಶತ್ರು ಆಗಿದೆ ಅಲ್ಲವೇ? ಒಳ್ಳೊಳ್ಳೆಯ ಮಕ್ಕಳು ಬಿದ್ದು ಬಿಡುತ್ತಾರೆ. ಕೆಟ್ಟ ದೃಷ್ಟಿ ಸಹ ಕಾಮದ್ದೇ ಅಂಶ ಆಗಿದೆ. ಇದು ಬಹಳ ದೊಡ್ಡ ರಾಕ್ಷಸ ಆಗಿದೆ. ತಂದೆ ಹೇಳುತ್ತಾರೆ ಇದರ ಮೇಲೆ ಜಯಗಳಿಸಿ ಆಗ ಜಗಜ್ಜೀತರಾಗುತ್ತೀರಿ. ಒಳ್ಳೆಯದು. ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग.
रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। ಶುಕ್ರಿಯಾ ಪಾಪ, ಶುಕ್ರಿಯಾ. ಧಾರಣೆಗಾಗಿ ಮುಖ್ಯ ಸಾರ. 1. ಕೆಲಸ ಕಾರ್ಯ ಮಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸವನ್ನಿಟ್ಟುಕೊಳ್ಳಬೇಕು. ತಂದೆಯ ಜೊತೆಗೆ ಹೋಗಲು ಅಥವಾ ಪಾವನ ಹೊಸ ಜಗತ್ತಿನ ಮಾಲೀಕರಾಗಲು ಖಂಡಿತ ಪವಿತ್ರರಾಗಬೇಕು. 2. ಶ್ರೇಷ್ಠ ಪದವಿಯನ್ನು ಪಡೆಯಲು ಅನೇಕರ ಸೇವೆ ಮಾಡಬೇಕು. ಅನೇಕರಿಗೆ ಓದಿಸಬೇಕು. ಮೆಸೆಂಜರ್ ಆಗಿ ಈ ಮೆಸೇಜ್ ಅನ್ನು ಎಲ್ಲರವರೆಗೂ ತಲುಪಿಸಬೇಕು. ವರದಾನ. ಸ್ನೇಹದ ಮಡಿಲಿನಲ್ಲಿ ಆಂತರಿಕ ಸುಖ ಹಾಗೂ ಸರ್ವಶಕ್ತಿಗಳ ಅನುಭವ ಮಾಡುವಂತಹ ಯಥಾರ್ಥ ಪುರುಷಾರ್ಥಿ ಆಗಿರಿ. ಯಾರು ಯಥಾರ್ಥ ಪುರುಷಾರ್ಥಿ ಆಗಿದ್ದಾರೆ ಅವರು ಎಂದಿಗೂ ಶ್ರಮ ಅಥವಾ ಸುಸ್ತಿನ ಅನುಭವ ಮಾಡುವುದಿಲ್ಲ. ಸದಾ ಪ್ರೇಮದಲ್ಲಿ ಮಸ್ತರಾಗಿರುತ್ತಾರೆ. ಅವರು ಸಂಕಲ್ಪದಿಂದಲೂ ಸರೆಂಡರ್ ಆಗಿರುವ ಕಾರಣ ಬಾಪ್ದಾದ ನಮ್ಮನ್ನು ನಡೆಸುತ್ತಿದ್ದಾರೆಂದು ಅನುಭವ ಮಾಡುತ್ತಾರೆ. ಶ್ರಮದ ಕಾಲಿನಿಂದ ಅಲ್ಲ, ಆದರೆ ಸ್ನೇಹದ ಮಡಿಲಿನಲ್ಲಿ ನಡೆಯುತ್ತಿದ್ದೇವೆ. ಸ್ನೇಹದ ಮಡಿಲಿನಲ್ಲಿ ಸರ್ವ ಪ್ರಾಪ್ತಿಗಳ ಅನುಭೂತಿ ಆಗುವ ಕಾರಣ ಅವರು ನಡೆಯುವುದಿಲ್ಲ, ಆದರೆ ಸದಾ ಖುಷಿಯಲ್ಲಿ ಆಂತರಿಕ ಸುಖದಲ್ಲಿ ಸರ್ವಶಕ್ತಿಗಳ ಅನುಭವದಲ್ಲಿ ಹಾರುತ್ತಿರುತ್ತಾರೆ. ಶ್ಲೋಗನ್. ನಿಶ್ಚಯ ರೂಪಿ ಅಡಿಪಾಯ ಪರಿಪಕ್ವವಾಗಿದ್ದರೆ ಶ್ರೇಷ್ಠ ಜೀವನದ ಅನುಭವ ಸ್ವತಃ ಆಗುತ್ತದೆ. ಅವ್ಯಕ್ತ ಸೂಚನೆ. ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ. ಅನೇಕತೆಯಲ್ಲಿ ಏಕತೆ ಅಂತೂ ಪ್ರಾಕ್ಟಿಕಲ್ನಲ್ಲಿ ಅನೇಕ ದೇಶ, ಅನೇಕ ಭಾಷೆಗಳು, ಅನೇಕ ರೂಪ ರಂಗು. ಆದರೆ ಅನೇಕತೆಯಲ್ಲಿಯೂ ಎಲ್ಲರ ಮನದಲ್ಲಿ ಏಕತೆ ಇದೆ ಅಲ್ಲವೇ? ಏಕೆಂದರೆ ಮನಸ್ಸಿನಲ್ಲಿ ಒಬ್ಬ ತಂದೆ ಇದ್ದಾರೆ. ಒಂದು ಶ್ರೀಮತದಂತೆ ನಡೆಯುವಂಥವರಾಗಿದ್ದೀರಿ. ಅನೇಕ ಭಾಷೆಗಳಲ್ಲಿ ಇರುತ್ತಲೂ ಮನದ ಗೀತೆ, ಮನದ ಭಾಷೆ ಒಂದೇ ಆಗಿದೆ. ಓಂ ಶಾಂತಿ.